ಬೋಟಿ ಇದು ಬೋಟಿ ಆದರೂ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡು ಬಿಸಿ ನೀರು ಇಲ್ಲಿ ನೋಡು, ಇಲ್ಲಿ ಇದು ಹಿಂಗೆ ಇದು ಹಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ ಬಿಸಿ ನೀರು ಹಾಕಿದ್ರೆ. ಹಾಯ್ ಗುರುಗಳೇ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಾದರೆ ಮನೆಯಲ್ಲಿ ಬೋಟಿ ಅಂದರೆ ನಾಟಿ ಸ್ಟೈಲಲ್ಲಿ ಬೋಟಿ ಸಾಂಬಾರು, ಬೋಟಿ ಫ್ರೈ ಎರಡೂ ಮಾಡ್ತಾರೆ. ನೋಡಿ ಹೆಂಗಿರ್ತದಂತ ನೋಡು. ಸಾತ್ವಿಕ್ ಹಾಯ್ ಹೇಳು, ನಮಸ್ತೆ ಹೇಳುವ. ವೆರಿ ಗುಡ್. ನೋಡೋಣ ಯಾವ ಥರ ನಾಟಿ ಸ್ಟೈಲಲ್ಲಿ ಹಂಗೆ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ. ವಿಡಿಯೋ ಆದರೆ ತುಂಬ ದಿನ ಆಯಿತು ಮಾಡಿ, ಟೈಮ್ ಇದ್ದಿಲ್ಲ. ಜಾನು ಆದರೆ ಊರಿಗೆ ಹೋಗಿದ್ದಾಳೆ, ಇಲ್ಲಿಲ್ಲ. ನಾವು 3 ಜನ ಇದ್ದೀವಿ. ಅವ್ರ ಮಮ್ಮಿಗಾದರೆ ಹಳ್ಳು ಥರ ಬರ್ತಾ ಇದೆ, ಮಗು ಇಲ್ಲ ಅಂತೇಳಿ. 3 ಡೇಸ್ ಆಯಿತು. ಅದರಲ್ಲೊಂದು 7 years ಫಸ್ಟ್ ಟೈಮ್ ಹೋಗಿರೋದು ಬಿಟ್ಟು 7 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಮಗೆ ಒಂದು ನೈಟೂ ಆಚೆ ಇದ್ದಿಲ್ಲ ನಮಗೆ ಬಿಟ್ಟು. ಫಸ್ಟ್ ಟೈಮ್ ಇವಾಗ ಮಗು ನಮಗೆ ಬಿಟ್ಟು ಆಚೆ ಇರೋದು. ಅದಕ್ಕೋಸ್ಕರ ಅವ್ರ ಮಮ್ಮಿಗೆ ಅಳು ಬರ್ತಾ ಇದೆ. ಏನು ಮಾಡೋದು? ಸಾತು ನೋ ಏನು ಹೇಳು. ಹಾಂ, ಅಕ್ಕ ಎಲ್ಲೋದ್ಲಾ? ಊರೋದ್ಲಾ? ಸರಿ ಕೊಡ್ಕೊ. ಇನ್ನೇನು ಅಷ್ಟೇನಾ? ಬನ್ನಿ, ಬೋಟಿ ತಂದಿದ್ದೀನಿ ನೋಡೋಣ. ಬೋಟಿ ಇದು ಬೋಟಿ ಆದರೂ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡು ಬಿಸಿ ನೀರು ಇಲ್ಲಿ ನೋಡು, ಇಲ್ಲಿ ಇದು ಹಿಂಗೆ ಇದು ಹಾಕಿದ್ರೆ ಎಲ್ಲ ಬಂದ್ಬಿಡುತ್ತೆ ಬಿಸಿ ನೀರು ಹಾಕಿದ್ರೆ. ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಕಬೇಕು, ಬಿಸಿ ನೀರಲ್ಲಿ. ಇದು ಮಾತ್ರ ಹಾಕ್ಬೇಕು ಅಷ್ಟೇ, ಅದು ಇದು ಹಾಕ್ಬಾರ್ದು. ಇದು ಸಣ್ಣಗೆ ನೀರು ಬಿಟ್ಕೋಬೇಕು. ಹಿಂಗೆ ನೀರು ಬಿಟ್ಕೊಂಡು ಇದು ಈ ಪೈಪಲ್ಲಿ ಬಿಟ್ಟು ಹಿಂಗೆ ಮಾಡ್ಕೋಬೇಕು. ಕ್ಲೀನ್ ಆಗ್ಬರುತ್ತೆ, ಕ್ಲೀನ್ ಹಿಂಗೆ ಇದರಲ್ಲಿ ನೀರು ಬಿಟ್ಕೊಂಡು ಹಿಂಗೆ ಒಂದೊಂದೇ ಸಪ್ರೇಟ್ ಮಾಡಿ ಹಾಕ್ಕೋಬೇಕು. ನೀಟ್ ಮಾಡೋವರೆಗೂ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ ಕೊತ್ತಂಬರಿ, ಪುದೀನ, ಕೊಕೊನಟ್, 2 ಟೊಮಾಟೊ, 1 ಆನಿಯನ್ ಇಷ್ಟು ಹಾಕಿದ್ದೀನಿ. ಆ್ಯಂಡ್ 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್. ಪೇಸ್ಟ್ ರೆಡಿ ಆಗೋಯ್ತು. ಇದು ನೋಡಿ ಬೋಟಿಗೆ ಬಂದಿರೋದು. ಇದು ಹೇಗಿದೆಯೋ ವಾಶ್ ಮಾಡಬೇಕಿದು ನೀಟಾಗಿ ವಾಶ್. ಇಲ್ಲಿ ನೋಡಿ ಬಿಸಿ ನೀರಲ್ಲಿ ಇಟ್ಟರೆ ಹಿಂಗೆ ಬರುತ್ತೆ. ಅದನ್ನು ತೆಗಿಬೇಕು. ಏನು ಸಾತೋದು? ಬಿಸಿ. ಬೋಟಿ ನಾವು ಎಷ್ಟು ಕ್ಲೀನ್ ಮಾಡಿ ತಿಂತೀವಿ ಅಷ್ಟೇ ಒಳ್ಳೆಯದು. ಬಿಕಾಸ್ ಬೋಟಿ ಅನ್ನೋದು ತುಂಬ ಗಲೀಜಿರುತ್ತೆ. ಒಬ್ರೊಬ್ರು ಹಂಗೆ ಕೊಟ್ಟು ಕಲಿಸ್ಬಿಡ್ತಾರೆ. ಅದಕ್ಕೆ ನಾವು ಮನೇಲಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀಟ್ ಮಾಡಿ ತಿನ್ನಬೇಕು. ನಾನಂತೂ ತಿನ್ನಲ್ಲ, ನನಗೆ ಅದು ಬೋಟಿ ಸ್ಮೆಲ್ ಅಂದ್ರೆ ಆಗಲ್ಲ. ಇವ್ರಿಗಂತೂ ತುಂಬ ಇಷ್ಟ, ಅದಕ್ಕೆ ಮಾಡ್ತೀನಿ ನಾನು. ನೋಡಿ ಹೆಂಗೆ ಮಾಡಿ ಇಷ್ಟಿಷ್ಟು ಈ ಪ್ರಕಾರ ಕಟ್ ಮಾಡ್ಕೋಬೇಕು. ಇಷ್ಟಿಷ್ಟು ಕಟ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಬಾಯ್ಲು ಆಗ್ಬೋದು. ಅಲ್ಲಿ ಬೋಟಿ ಕಟ್ ಮಾಡೋವರೆಗೂ ಮಸಾಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿರಿ ಬೋಟಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ಕುಕ್ಕರ್ಗೆ ಆಯಿಲ್ ಹಾಕ್ಕೊಳ್ರಿ, ಒಂದು 3 ಟೇಬಲ್ ಸ್ಪೂನ್ ಆಯಿಲು. ನಿಮ್ಗೆ ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಹಾಕೋಬೋದು. ಆಯಿಲ್ ಕರಿಪಾಕು ಸೊಪ್ಪು ಹಾಕ್ಕೊಳ್ರಿ ಸ್ವಲ್ಪ. 2 ಟೇಬಲ್ ಸ್ಪೂನ್ ನಾನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ. ಈ ಶುಂಠಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದು ಅದು ವಾಸನೆ ಅನ್ನೋದು ಬೋಟಿದು ಅಷ್ಟು ಜಾಸ್ತಿ ಬರಲ್ಲ.
ಆದಮೇಲೆ ಅದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಇದು ಮಾಡಿರಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ಗೆ ಸ್ವಲ್ಪ ಪಚ್ಚು ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಸಾಟೆ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಇವ್ರು ಬೋಟಿ ಕಟ್ ಮಾಡ್ತಾವ್ರೆ ಅಷ್ಟವರೆಗೆ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಪೇಸ್ಟು, ಆನಿಯನ್, ಕೊತ್ತಂಬರಿ, ಟೊಮ್ಯಾಟೊ, ಕೊಕೊನೆಟ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು, ಆ ಪೇಸ್ಟನ್ನ ಇದರಲ್ಲಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಅದು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ 5 ಮಿನಿಟ್ಸ್ವರೆಗೂ ಬಿಟ್ಬಿಡೋಣ. ಇವಾಗ ಇದರಲ್ಲಿ ಏನೇನು ಮಸಾಲೆ ಆಗಬೇಕು ಅನ್ನೋದು ಮೇನು. ಇವನು ಬಂದರೆ ಯಾವಾಗೂ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾ ಇರ್ತಾನೆ. 1/2 ಟೀ ಸ್ಪೂನ್ ಅರಿಶಿನ ಪುಡಿ, 1/2 ಟೀ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ನಿಮ್ಮ ತగ్గಷ್ಟು ಖಾರ ಉಪ್ಪು ನೋಡ್ಕೋಬೋದು. 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಆಗಿದೆ ನನ್ನ ಧನಿಯಾ ಪುಡಿ. ಇದು ಬಂದು ನಾರ್ಮಲ್ ಧನಿಯಾ ಪುಡಿ ಆಚಿದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಇದು ಬಂದು ನಮ್ಮ ಮನೆ ಮಸಾಲ. ಇದು ನಾವು ಮನೇಲಿ ಮಾಡಿಟ್ಕೊಳ್ತೀವಿ ಮಸಾಲ, ನಾನ್ ವೆಜ್ಗೆ ವೆಜ್ಗೆ ಎಲ್ಲದಕ್ಕೂ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್. ಆ ಮನೆ ಮಸಾಲದ ರೆಸಿಪಿ ಯಾವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಕಿವಿನಾ ಅದು? ಸರಿ ತೋರಿಸು. ಏರ್ ಬಡ್ಸಾ ಕಿವಿ ಅಂತ ಹೇಳ್ತಾ ಇದೆಯಾ? ನೋಡಿ ಅಷ್ಟೆಲ್ಲ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಆಯಿಲ್ ಜೊತೆಗೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಅದೆಲ್ಲ ಕೆಳಗಡೆ ಬರ್ನ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ನಾನು ಮುದ್ದೆ ಕೂಡ ಇಟ್ಬಿಟ್ಟಿದ್ದೆ, ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಊಟಕ್ಕೆ. ಸೊ ಇಲ್ಲಿ ಮುದ್ದೆ ರೆಡಿಯಾಗಿದೆ. ನಾನ್ ವೆಜ್ಗೆ ನೀವು ರೈಸು ಚಪಾತಿಗಿನ್ನ ಮುದ್ದೆ ಪ್ರಿಫರ್ ಮಾಡಿರಿ, ಬಿಕಾಸ್ ಹೆಲ್ದಿ ಆಪ್ಷನ್ ಆ್ಯಂಡ್ ಟೇಸ್ಟಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಏನನ್ನ ಆಗಲಿ ಅದಕ್ಕೆ ಮುದ್ದೆನೇ ನಾವು ಮನೆಯಲ್ಲಿ ಮಾಡೋದು ಯಾವಾಗೂ. ಇಲ್ಲಿ ಅವ್ರಿಗೆ ಮುದ್ದೆ ರೆಡಿ ಮಾಡ್ತೇನೆ. ನಾನು ತಿನ್ನಲ್ಲ ಮುದ್ದೆ, ನಾನು ಜಾಸ್ತಿ ರೈಸ ಚಪಾತಿ ಪ್ರಿಫರ್ ಮಾಡ್ತೀನಿ. ನನಗೆ ಅವರಂತೂ ಕಂಪಲ್ಸರಿ ಮುದ್ದೆ ಇರಲೇಬೇಕು ನಮ್ಮ ಮನೆಯವ್ರಿಗೆ. ಮುದ್ದೆ ಅಷ್ಟವರೆಗೆ ಅಲ್ಲಿ ಮಸಾಲೆ ಸ್ವಲ್ಪ ಇದಾಗೋವರೆಗೂ ಮುದ್ದೆ ಮಾಡಿಬಿಟ್ಟೆ. ಆದಮೇಲೆ ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಇದಾಗಿಬಿಟ್ಟಿತ್ತು ಮಸಾಲೆ ಆಯಿಲಲ್ಲಿ. ಈ ಥರ ಆಯಿಲ್ ಬಿಟ್ಟಾದ್ಮೇಲೆ ಸೈಡಲ್ಲಿ ನೋಡಿರಿ ಕಾರ್ನರಲ್ಲಿ ಕುಕ್ಕರಲ್ಲಿ ಆಯಿಲ್ ಚೆನ್ನಾಗಿ ಸೈಡಲ್ಲಿ ಬಿಟ್ಬಿಟ್ಟಿದೆ. ಆ ಥರ ಆಗೋವಾಗ ಎಷ್ಟು ನೀವು ಕಟ್ ಮಾಡಿ ಇಟ್ಕೊಂಡಿರೋ ಬೋಟಿನ ಇದರಲ್ಲಿ ಆಗಿಬಿಡಬೇಕು. ಅಷ್ಟೊತ್ತಿಗೆ ಸಲಾಡ್ ಕೂಡ ರೆಡಿ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ. ಕಲರ್ ನೋಡ್ತಾ ಇದ್ದರೆ ನಿಮಗೆ ಅನಿಸ್ಬೋದು ರೆಸಿಪಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಕಲರ್ ಹೆಂಗಿದೆ ಆ ಥರ ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ. ಇದೇನು ನಾನ್ ವೆಜ್ ಲವರ್ಸ್ಗೆ ತುಂಬ ಯೂಸ್ಫುಲ್ ಆಗ್ಬೋದು ಈ ರೆಸಿಪಿ. ಸೊ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಂತೂ ನೋಡಿ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವಲ್ಪ ಗಟ್ಟಿ ಗ್ರೇವಿ ಬೇಕಾಗಿರೋರು ಕಡಿಮೆ ನೀರು ಹಾಕೋಬೋದು. ಸ್ವಲ್ಪ ಜಾಸ್ತಿ ನೀರು ಸಾಂಬಾರು ಸ್ವಲ್ಪ ನೀರಿರಬೇಕನ್ನೋರು ನೀರು ಜಾಸ್ತಿ ಹಾಕೋಬೋದು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 5 ವಿಸಿಲ್ಸ್ಗೆ ಇಡೋಣ ನಾವು. ನನಗೇನೋ ಗೊತ್ತಿಲ್ಲ, ಬೋಟಿ ಸಾಂಬಾರು ನೋಡ್ತಾನೆ ಇದ್ದರೆ ಮುದ್ದೆಗೆ ಬಾಯಲ್ಲಿ ನೀರು ಊರುತ್ತೆ. ಹಂಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಬೋಟಿ ಮುದ್ದೆ ಯಾರ್ಯಾರು ಬೋಟಿ ಲವರ್ಸ್ ಇದ್ದಾರೋ ಅವರು ಕಮೆಂಟ್ ಮಾಡಿ, ಒಂದು ಲೈಕ್ ಆದರೂ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ಥರ ಎಲ್ಲ ರೆಸಿಪಿಗಳು ನಿಮಗೆ ಕೊಡ್ತಾ ಇರ್ತೀವಿ. ಇದಾದರೆ ಚಿಕನ್ ಫ್ರೈ ಅಂತೆ. ಚಿಕನ್ ಇದು ಮೊಸರು ಫ್ರೈ, ಮೊಸರು ಹಾಕಿ ಅದು ಇದು ಮಾಡ್ಕೊಂಡಿದ್ದಾರೆ. ಇವ್ರು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸಾತ್ವಿಕು. ಬಾಣನ ಅಲ್ಲೇ ಇಡು. ಏನು ಎಲ್ಲಿ ಎತ್ಕೊಂಡು ಹೋಗ್ತಾ ಇರೋದಾ? ಎಲ್ಲಿ ಎತ್ಕೊಂಡು ಹೋಗ್ತಾ ಇರೋದಾ? ಎತ್ಕೊಂಡು ನಡಿ. ತಟ್ಟೆಯಲ್ಲಾದರೂ ಬಂತು ಮುದ್ದೆ ಬೋಟಿ ಸಾಂಬಾರು. ತಿನ್ನಿ ನೋಡೋಣ. ಬಿಸಿ ಬಿಸಿ, ವಾ ಸ್ಮೂತಾಗಿದೆ. ಹಬ್ಬ ಸೂಪರ್ ಇದೆ, ಸೂಪರ್ ಪೀಸ್ ಆದ್ರೆ ನೋಡಿ ಹೆಂಗೆ ಮೆತ್ತಗೆ ಬಾಯ್ಲ್ ಆಗಿಬಿಟ್ಟಿದೆಯೋ ಬೋಟಿ. ಹಬ್ಬ ಸೂಪರ್ ಇದೆ. ಸಾತ್ವಿಕ್ ಆದರೆ ಬೋಟಿ ತಿನ್ನಲ್ಲ, ಅವನಿಗೆ ಅಭ್ಯಾಸ ಮಾಡಿಸ್ಬೇಕು. ಕೂತ್ಕೊಂಡಿದ್ದಾನೆ ತಟ್ಟೆ ಮುಂದೆ.